ನಮಸ್ಕಾರ ವೀಕ್ಷಕರೇ, ಮಯೂರ ಟಿವಿಗೆ ಸ್ವಾಗತ. ವಿಷಯ ವಿನೂತನ, ವಿಶ್ಲೇಷಣೆ ವಿಭಿನ್ನ, ಸುದ್ದಿಯ ಒಳನೋಟ. ಇದು ಸುದ್ದಿ ವಿಶೇಷ. ನಾನು ನಿಶ್ಚಿತ ಕೆಂಪೇಗೌಡ. ಇಂಡಿಯಾ ಕೂಟದಲ್ಲಿ ರಾಹುಲ್ ದೀದಿ ಜುಗಲ್ಬಂದಿ. INDIA ಒಕ್ಕೂಟದಲ್ಲಿ ಏರುಪೇರು, ತೂಗುಯಾಲೆಯಲ್ಲಿ ರಾಹುಲ್ ಕಾರುಬಾರು. INDIA ಕೂಟದ ನಾಯಕತ್ವಕ್ಕೆ ಬೆಂಗಾಲಿ ಬೆಹನ್ ಮಮತಾ ಬ್ಯಾನರ್ಜಿ ರೆಡಿ. ಆಫ್ SP RJDI NCP ಕಾಂಗ್ರೆಸ್ ಬಿಟ್ಟು ದೀದಿ ಕಡೆಗೆ ವಾಲಿದ ಕೂಗು. 2029ಕ್ಕೆ ಮೋದಿ ವರ್ಸಸ್ ದೀದಿ. ಈಗಿನಿಂದಲೇ ಶುರುವಾಗ್ತಿದ್ಯಾ ರಣರಾಜಕಾರಣ. ಮೋದಿ ವಿರುದ್ಧ ದೀದಿ ತರುವ ಹಿಂದೆ ಅಡಗಿರುವುದೆಂತ ರಾಜಕಾರಣ. ಇದೇ ಇವತ್ತಿನ ವಿಶೇಷ. 2029 ಮೋದಿ ವರ್ಸಸ್ ದೀದಿ. ಮೋದಿಯನ್ನ ಸೋಲಿಸಬೇಕಂತ ಹುಟ್ಟಿಕೊಂಡ INDIA ಒಕ್ಕೂಟದಲ್ಲೀಗ ಬಿರುಕು ಶುರುವಾಗಿದೆ. ಇಂಡಿಯಾ ಕೂಟದಲ್ಲಿ ನಾಯಕತ್ವದ ಬದಲಾವಣೆಯ ಕೂಗು ಹೆಚ್ಚುತ್ತಲೇ ಇದೆ. ಅಷ್ಟೇ ಅಲ್ಲ, ರಾಹುಲ್ ಬೇಡ, ದೀದಿ ನಾಯಕತ್ವ ವಹಿಸಲಿ ಅನ್ನೋ ಒತ್ತಾಯಗಳು ಕೇಳಿ ಬರೋಕ್ಕೂ ಕೂಡ ಶುರುವಾಗಿದೆ. ಹಾಗೆ ನೋಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಟ್ಟದ ಸಾಧನೆ ಮಾಡಿದ ಕಾಂಗ್ರೆಸ್ ಸೇರಿ INDIA ಒಕ್ಕೂಟದಲ್ಲಿ ಬಿರುಕು ಶುರುವಾಗಿದ್ದೇಕೆ? ರಾಹುಲ್ ನಾಯಕತ್ವದಲ್ಲಿ ಇದ್ದ ನ್ಯೂನ್ಯತೆ ಆದ್ರೂ ಏನು? ದೀದಿ ಪರ ಒಲವು ಮೂಡೋಕೆ ಕಾರಣ ಆದ್ರೂ ಏನು? ಮುಂದಿನ ಲೋಕಸಭಾ ಚುನಾವಣೆ ವೇಳೆ ಮೋದಿ ವರ್ಸಸ್ ದೀದಿ ಗ್ಯಾರಂಟಿನಾ? ಹಾಗಾದ್ರೆ ಕಾಂಗ್ರೆಸ್ ಕತೆ ಏನು? ಕಳೆದ 1-2 ವರ್ಷಗಳ ಹಿಂದೆ ಬಿಜೆಪಿ ನಾಗಲೋಟಕ್ಕೆ ಬ್ರೇಕ್ ಹಾಕಬೇಕು, ಮೋದಿಯನ್ನ ಮಣಿಸಬೇಕು ಅನ್ನೋ ಉದ್ದೇಶದಿಂದಲೇ ಈ INDIA ಒಕ್ಕೂಟ ರಚನೆ ಕೂಡ ಆಯಿತು. ಈ ಒಕ್ಕೂಟ ರಚನೆ ಆದಾಗಿನಿಂದಲೂ ನಾನಾ ರೀತಿಯ ತಿಕ್ಕಾಟ ನಡೆಯುತ್ತಲೇ ಇದೆ. ಕಾಂಗ್ರೆಸ್ ಯಾವಾಗ ಏಕಾಂಗಿಯಾಗಿ ಮೋದಿಯನ್ನ ಮಣಿಸೋದು ಕಷ್ಟ ಅನ್ನೋ ವಿಷಯ ಗೊತ್ತಾಯಿತೋ ಆಗ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಪಡೆಯೋಕೆ ಮುಂದಾಯಿತು ಕೂಡ. ಇತ್ತ ಬಿಜೆಪಿಯಿಂದಲೂ ಪ್ರಾದೇಶಿಕ ಪಕ್ಷದ ಮೇಲೆ ಆಗ್ತಿದ್ದ ದಾಳಿಯಿಂದಾಗಿ ಕೆಲ ಪ್ರಾದೇಶಿಕ ಪಕ್ಷಗಳಿಗೆ ಇತರ ಪಕ್ಷಗಳ ಬೆಂಬಲ ಅನಿವಾರ್ಯ ಕೂಡ ಆಗೋಯಿತು. ಇನ್ನು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಕಾಂಗ್ರೆಸ್ ಜೊತೆಗೂಡಿ ಇಂಡಿಯಾ ಕೂಟವನ್ನ ಕೂಡ ರಚಿಸಿಕೊಂಡ್ವು. ಹೀಗೆ INDIA ಕೂಟದಲ್ಲಿ ಕಾಂಗ್ರೆಸ್ ಜೊತೆ ಆಮ್ ಆದ್ಮಿ ಪಕ್ಷ, RJD, SP, NCP, JDU, DMK ಹಾಗೂ ತೆಲುಗು ದೇಶಂ ಹೀಗೆ ನಾನಾ ಪಕ್ಷಗಳು ಎಲ್ಲವೂ ಕೂಡ ಒಗ್ಗಟ್ಟಾದವು. ಆದರೆ ಚೋಚೋ ಪಕ್ಷಗಳು ಒಗ್ಗೂಡಿದ್ರೆ ಅಲ್ಲಿ ಮೂಡೋದೇ ಭಿನ್ನಾಭಿಪ್ರಾಯಗಳು. ಎಲ್ಲರ ಮಾತಿಗೂ ಅಲ್ಲಿ ಸೊಪ್ಪು ಹಾಕೋಕ್ಕಾಗಲ್ಲ. ಯಾರ್ದಾದ್ರೂ ಒಬ್ಬರ ಮಾತು ನಡೆದ್ರೆ ಮಾತ್ರ ಒಂದು ಕೂಟನೋ ಸಂಘಟನೆಯೋ ಸಂಘವೋ ಅದು ಅಂದುಕೊಂಡ ಗುರಿ ಮುಟ್ಟೋಕೆ ಸಾಧ್ಯವೇ ಇಲ್ಲ. ಆದರೆ ಇಲ್ಲಿ INDIA ಕೂಟದಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಅಭಿಪ್ರಾಯ ಆಗಿತ್ತು. ಇತ್ತ ಕಾಂಗ್ರೆಸ್ಗೆ ತನ್ನದು 150 ವರ್ಷದ ಇತಿಹಾಸದ ಪಕ್ಷ, ಹಾಗಾಗಿ ತಾನು ಹೇಳಿದಂತೆಯೇ ಆಗಬೇಕು ಅಂದರೆ ಈಗ ಸದ್ಯಕ್ಕೆ ಅದನ್ನು ಕೇಳೋರಾದರೂ ಯಾರು? ಈ 150 ವರ್ಷದ ಇತಿಹಾಸ ಇರೋ ಪಕ್ಷದ ಸ್ಥಿತಿ ಏನಾಗಿದೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ ಕಾರಣಕ್ಕೆ ಕಾಂಗ್ರೆಸ್ INDIA ಕೂಟ ರಚಿಸಿಕೊಂಡು ಎಲ್ಲ ಪಕ್ಷಗಳ ಜೊತೆಗೂಡಿ ಬಲಾಢ್ಯವಾಗಿ ಬೆಳೆದಿರೋ ಬಿಜೆಪಿಯನ್ನ ಅಧಿಕಾರದಿಂದ ಕಿತ್ತೊಗೆಯೋ ಪ್ಲಾನ್ ಮಾಡಿದ್ದಲ್ವಾ? ಅಷ್ಟಕ್ಕೂ ಈ INDIA ಕೂಟದಲ್ಲಿ ಬಿರುಕು ಮೂಡೋದೇನೋ ಹೊಸದೇನಲ್ಲ. ಈ ಹಿಂದೆಯೇ ಸಂಚಾಲಕನಾಗಬೇಕೆಂಬ ಆಸೆ ಇಟ್ಕೊಂಡಿದ್ದ ಜನತಾದಳದ ನಿತೀಶ್ ಕುಮಾರ್ಗೆ ನಿರಾಸೆ ಕೂಡ ಕಾದಿತ್ತು. ಹಾಗಾಗಿ ಈ ಕೂಟದ ಸಹವಾಸವೇ ಬೇಡ ಅಂತ ಆ ಕೂಟದಿಂದ ಹೊರ ಕೂಡ ಬಂದರು. ಇನ್ನು ಹೀಗೆ ಹೊರಬಂದ ನಿತೀಶ್ ಕುಮಾರ್ ಜೊತೆ ಬಿಜೆಪಿ ಕೈ ಜೋಡಿಸಿದ್ರು. ಇವತ್ತು ಇದೇ ನಿತೀಶ್ ಕುಮಾರ್ ಲೋಕಸಭಾ ಚುನಾವಣೆಯಲ್ಲಿ ಮಾಡಿದ ಮ್ಯಾಜಿಕ್ನಿಂದಾಗಿ ಇವತ್ತು NDA ಕೂಟ ಸೇರ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ತಮ್ಮದೇ ಹಿಡಿತವನ್ನ ಸಾಧಿಸಿಕೊಳ್ಳುವಲ್ಲಿ ಸಫಲರು ಕೂಡ ಆದರು. ಅದೇ ರೀತಿ ಇತ್ತ ಚಂದ್ರಬಾಬು ನಾಯ್ಡು ಸಹ ಇದೇ INDIA ಕೂಟದಿಂದ ಹೊರಬಂದು ಬಿಜೆಪಿ ಬೆಂಬಲದೊಂದಿಗೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಅಧಿಕಾರದ ಗದ್ದುಗೆಯನ್ನೇ ಏರಿದ್ದಾರೆ. ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಯಲ್ಲೂ ಕೂಡ ಭಾರೀ ಸಂಖ್ಯೆಯಲ್ಲಿ ತಮ್ಮವರನ್ನ ಗೆಲ್ಲಿಸಿಕೊಂಡು NDAಗೆ ಬೆಂಬಲವನ್ನ ನೀಡಿದ್ದಾರೆ. ಅದರ ಲಾಭವನ್ನ ಕೂಡ ಪಡ್ಕೊಂಡಿದ್ದಾರೆ. ಹೀಗೆ ಲೋಕಸಭಾ ಚುನಾವಣೆಗೂ ಮುಂಚೆಯೇ ಈ ಇಬ್ಬರು ನಾಯಕರು INDIA ಕೂಟದಿಂದ ಹೊರಬಂದು ಉಜ್ವಲ ಭವಿಷ್ಯವನ್ನೇ ಕಂಡುಕೊಂಡ್ರು. ಆದರೆ ಇದೇ INDIA ಒಕ್ಕೂಟ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮ್ಯಾಜಿಕ್ ನಂಬರ್ ತಲುಪುವುದನ್ನು ತಡೆದಿದ್ದನ್ನೇ ಸಾಧನೆ ಅಂತ ಸಂಭ್ರಮಿಸಿತ್ತು ಕೂಡ. ಏರಿದ್ದ ಗ್ರಾಫ್ಗೆ ಬೆನ್ ತಟ್ಕೊಂಡು ಸಮಾಧಾನ ಪಡ್ಕೊಂಡಿತ್ತು. ಆದರೆ ಯಾವಾಗ
ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿ, ಹರಿಯಾಣ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳಲ್ಲಿ ಹಿನ್ನಡೆಯಾದವೋ ಅಲ್ಲಿಂದ ಮತ್ತೆ INDIA ಕೂಟದಲ್ಲಿ ಬಿರುಕು ಮೂಡೋಕ್ಕೆ ಆರಂಭ ಆಗೋಯ್ತು. ಅದರಲ್ಲೂ ಆಮ್ ಆದ್ಮಿ ಪಕ್ಷ ಅಂತೂ ಕಾಂಗ್ರೆಸ್ ಸಹವಾಸ ಬೇಡ ಅಂತ ಇಂಡಿಯಾ ಕೂಟದಿಂದ ಹೊರಗುಳಿದ್ರೆ, ಸಮಾಜವಾದಿ ಪಕ್ಷವು ಕಾಂಗ್ರೆಸ್ನೊಂದಿಗಿನ ಮನಸ್ತಾಪದಿಂದಾಗಿ ಕೂಟದಿಂದ ಹೊರಗೆ ಬಂತು. ಇಷ್ಟೆಲ್ಲ ಆದಮೇಲೆ ಇನ್ನು ಮಹಾರಾಷ್ಟ್ರ ಚುನಾವಣೆ ಬಳಿಕವಂತೂ ಯಾಕೋ NCPಗೂ ಕಾಂಗ್ರೆಸ್ನ ರಾಹುಲ್ ನಾಯಕತ್ವದಲ್ಲೇ ಏನೋ ಒಂದು ರೀತಿಯಾದಂಥ ಕೊರತೆ ಇದೆ ಅಂತ ಅನ್ಸೋಕೆ ಶುರುವಾಗೋಯ್ತು. ಈ ಕಾರಣಕ್ಕಾಗೇನೆ ಇದೀಗ ನಾಯಕತ್ವ ಬದಲಾವಣೆಗೆ INDIA ಕೂಟದಲ್ಲಿ ಕೂಗು ಹೆಚ್ಚಾಗಿ ಕೇಳ್ತಾ ಬರ್ತಾ ಇದೆ. ಕಳೆದೆರಡು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಳಪೆ ಪ್ರದರ್ಶನ ನೀಡಿದೆ. ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಅಘಾಡಿ ಕೂಟದಲ್ಲಿ NCP, ಶಿವಸೇನೆ ಹಾಗೂ ಕಾಂಗ್ರೆಸ್ ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸಿತು. ಇಲ್ಲಿ ಈ ಮೂರೂ ಪಕ್ಷಗಳು ಒಟ್ಟಾರೆಯಾಗಿ ಗೆದ್ದದ್ದು ಕೇವಲ 50 ಸೀಟನ್ನ ಮಾತ್ರ. ಕಾಂಗ್ರೆಸ್ ಗೆದ್ದಿದ್ದು ಕೇವಲ 16 ಸೀಟು. ಇಲ್ಲಿ BJP 132 ಸೀಟುಗಳೊಂದಿಗೆ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ಇನ್ನು SP 2 ಗೆದ್ದಿದ್ರೆ ಉದ್ಧವ್ ಠಾಕ್ರೆಯ ಶಿವಸೇನೆ 20 ಹಾಗೂ ಶರದ್ ಪವಾರ್ ಅವರ NCP 10 ಸೀಟನ್ನು ಗೆದ್ದಿತ್ತು. ಇದು ಮಹಾಯುತಿ ಮುಂದೆ ತೀವ್ರತರ ಮುಖಭಂಗ ಕೂಡ ಉಂಟಾಗೋಯಿತು. ಇಷ್ಟೆಲ್ಲ ಆದಮೇಲೆ ನೋಡಿ, INDIA ಕೂಟದಲ್ಲಿ ಬಿರುಕು ಮೂಡೋಕೆ ಶುರುವಾಗಿದ್ದು ಇಲ್ಲಿಂದಾನೆ. ರಾಹುಲ್ ನಾಯಕತ್ವದ ವಿರುದ್ಧ ಕೂಗು ಜೋರಾಗಿದ್ದು, ಹೀಗೆ ರಾಹುಲ್ ನಾಯಕತ್ವದ ವಿರುದ್ಧ ಅಸಮಾಧಾನ ಹೆಚ್ಚುತ್ತಾ ಇದ್ದಂತೆ ಅತ್ತ ಖಾಸಗಿ ವಾಹಿನಿಯಲ್ಲಿ ಏಕಾಏಕಿ ದೀದಿ INDIA ಒಕ್ಕೂಟವನ್ನ ಮುನ್ನಡೆಸೋಕೆ ಸಿದ್ಧ ಅಂತ ಅಂದ್ಬಿಟ್ರು. ರಾಹುಲ್ ಗಾಂಧಿ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಾ ಇಲ್ಲ, ಈ ಕಾರಣಕ್ಕೆ ಅಂದುಕೊಂಡಂಗೆ ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋದು ಮಮತಾ ಆರೋಪ ಕೂಡ ಆಗಿದೆ. ಅದನ್ನೇ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲದೆ ಇಂಡಿಯಾ ಒಕ್ಕೂಟದ ಕಾರ್ಯವೈಖರಿ ಬಗ್ಗೆಯೂ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಹೀಗೆ ಏಕಾಏಕಿ ಕಾಂಗ್ರೆಸ್ನ ಲೋಪದೋಷಗಳನ್ನು ಎತ್ತಿ ಹೇಳೋ ಧೈರ್ಯ ತೋರಿದ ದೀದಿಯವರಿಗೆ ಇದೀಗ ನಾಯಕತ್ವ ವಹಿಸಿಕೊಳ್ಳುವಂತೆ ಇತರೆ ಮುಖಂಡರು ದಂಬಾಲನ್ನ ಬೀಳ್ತಿದ್ದಾರೆ. ಅದರಲ್ಲೂ ಇಂಡಿಯಾ ಒಕ್ಕೂಟದ ಮುಂದಾಳತ್ವ ವಹಿಸೋಕೆ ನಾನ್ ರೆಡಿ ಅಂತಿದ್ದಾಗೆ ಇತ್ತ NCP ನಾಯಕ ಶರದ್ ಪವಾರ್ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಮಮತಾ ಬ್ಯಾನರ್ಜಿ ದೇಶದ ಸಮರ್ಥ ನಾಯಕರಲ್ಲಿ ಒಬ್ಬರಾಗಿದ್ದು, ಇಂಡಿಯಾ ಒಕ್ಕೂಟದ ಲೀಡರ್ಶಿಪ್ ಬಗ್ಗೆ ಮಾತನಾಡುವ ಹಕ್ಕು ಹೊಂದಿದ್ದಾರೆ ಅಂತ ಅಂದ್ಬಿಟ್ರು. ಇತ್ತ ಶರದ್ ಪವಾರ್ ಬಳಿಕ ಇದೀಗ RJD ನಾಯಕ ಮಾಜಿ CM ಲಾಲು ಪ್ರಸಾದ್ ಯಾದವ್ ಕೂಡ ಮಮತಾ ಅವರು ಇಂಡಿಯಾ ಒಕ್ಕೂಟದ ನಾಯಕತ್ವವನ್ನು ವಹಿಸಿಕೊಳ್ಳೋದಾದ್ರೆ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಒಂದಷ್ಟು ಜನರ ಬೆಂಬಲ ಕೂಡ ಮಮತಾ ಬ್ಯಾನರ್ಜಿ ಅವ್ರಿಗಿದೆ. ಹೀಗೆ ಅತ್ತ ಶರದ್ ಪವಾರ್, ಇತ್ತ ಲಾಲು ಪ್ರಸಾದ್ ಯಾದವ್ ದೀದಿ ಪರ ಬೆಂಬಲವನ್ನ ವ್ಯಕ್ತಪಡಿಸುತ್ತಿದ್ದಾಗೆ ಇತ್ತ ರಾಹುಲ್ ಗಾಂಧಿ ನಾಯಕತ್ವದ ತೂಗುಯ್ಯಾಲೆಯಲ್ಲಿ ಸಿಲುಕದಂತಾಗೋಗಿದೆ. ಇದರಿಂದಾಗಿ ರಾಹುಲ್ ಗಾಂಧಿಗೆ ಸಂಕಷ್ಟ ಎದುರು ಕೂಡ ಆಗೋಗಿದೆ. ಅಷ್ಟೇ ಅಲ್ಲ, ಮೈತ್ರಿಕೂಟದ ಭವಿಷ್ಯ ಅನಿಶ್ಚಿತತೆಗೆ ಜಾರಿಯಾದಂತಾಗ್ತಾ ಇದೆ. ಒಂದು ವೇಳೆ ದೀದಿಗೆ ಹೋರಾಟದ ನಾಯಕತ್ವ ನೀಡಿದರೆ ಕಾಂಗ್ರೆಸ್ನ ಮುಂದಿನ ಕತೆ ಏನು ಅನ್ನೋ ಯೋಚನೆಯು ಕೂಡ ಈಗ ಎಲ್ರಿಗೂ ಕಾಡ್ತಾ ಇರುವಂಥದ್ದೇ. ಇದು ಕಾಡುವಂತಹ ಪ್ರಶ್ನೆ ಕೂಡ ಹೌದು. ಇದಾಗಲೇ SPಯು ದೂರ ಉಳಿದೋಗಿದೆ. ಆಮ್ ಆದ್ಮಿ ಪಕ್ಷವು ಈಗಾಗಲೇ ಕಳ್ಸ್ಕೊಂಡಿದೆ. ಇನ್ನು ದೆಹಲಿಯ ಎಲೆಕ್ಷನ್ನಲ್ಲಿ ಆಪ್ ಮತ್ತೆ ಕಾಂಗ್ರೆಸ್ ಜಂಟಿಯಾಗಿ ಚುನಾವಣೆಗೆ ಹೋಗೋ ಬಗ್ಗೆ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ಇದೀಗ ಏಕಾಏಕಿ ಮುಂಬರುವ ದೆಹಲಿ ಚುನಾವಣೆಯಲ್ಲಿ ಪಕ್ಷ ಸ್ವಂತ ಬಲದಲ್ಲಿ ಸ್ಪರ್ಧೆಯನ್ನ ಮಾಡಬೇಕು ಅಂತ ಸ್ಪಷ್ಟವನ್ನ ಕೂಡ ಪಡಿಸಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಕೂಟದೊಂದಿಗೆ ಸ್ಪರ್ಧೆಯನ್ನ ಎದುರಿಸಿದ್ರು, ಆದರೆ BJP ಗೆದ್ದಿತ್ತು. ಹಾಗಾಗಿ ಕಾಂಗ್ರೆಸ್ ಜೊತೆ ಹೋಗೋ ಅನಿವಾರ್ಯ ಏನು ಅನ್ನೋದು ಆಪ್ಗೂ ಕಾಡಿದೆ. ಹಾಗಾಗಿ ದೆಹಲಿ ಚುನಾವಣೆಯನ್ನ ಸ್ವಂತವಾಗಿ ಎದುರಿಸೋಕೆ ಬೇಕಾದಂಥ ಎಲ್ಲ ತಯಾರಿಯನ್ನ ನಡೆಸ್ಕೊಂಡಿದೆ. ಅಷ್ಟೇ ಅಲ್ಲ, 3ನೇ ಬಾರಿಗೆ ಅಧಿಕಾರಕ್ಕೇರಲು ಬಯಸ್ತಾ ಇರೋ ಆಪ್ AAP ಜೊತೆಗಿನ ಮೈತ್ರಿ ತಪ್ಪು ಎಂದಿದ್ದ ದೆಹಲಿ ಕಾಂಗ್ರೆಸ್ ಅಧ್ಯಕ್ಷ ದೇವೇಂದರ್ ಯಾದವ್ ಅವರ ಮಾತನ್ನ ಇನ್ನೂ ಕೂಡ ಮರ್ತಿಲ್ಲ. ಹಾಗಾಗಿ ಇದೀಗ ದೆಹಲಿ ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಜೊತೆಯಾಗೋ ಮನಸ್ಸು ಆಪ್ಗೂ ಕೂಡ ಇಲ್ಲ. ಇನ್ನ ಆಪ್ ಮಾತ್ರವಲ್ಲ, ಇತ್ತ ಅಖಿಲೇಶ್ ಯಾದವ್ನ SP ಪಕ್ಷವು ಕಾಂಗ್ರೆಸ್ ಜೊತೆ ಮುನ್ಸ್ಕೊಂಡಿದೆ.
ಕಳೆದ ಉತ್ತರ ಪ್ರದೇಶದ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಹಾಗೂ ಎಸ್ಪಿ ನಡುವೆ ಅಂತರ ಇನ್ನಷ್ಟು ಹೆಚ್ಚಾಗೇ ಹೋಯಿತು. ಹಾಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ಎಸ್ಪಿ ಆಕ್ಟಿವ್ ಆಗಿಲ್ಲ. ಹೀಗೆ ಒಂದೊಂದೇ ಪಕ್ಷಗಳು ಇಂಡಿಯಾ ಕೂಟದಿಂದ, ಅದರಲ್ಲೂ ಕಾಂಗ್ರೆಸ್ ಮೇಲಿನ ಮುನಿಸಿನಿಂದಾಗೇನೆ ರಾಹುಲ್ ನಾಯಕತ್ವದ ಅಸಮಾಧಾನ ಏನಿದೆ, ಆ ಕಾರಣದಿಂದಲೇ ಎಲ್ಲ ಪಕ್ಷಗಳು ದೂರ ಉಳಿತಾ ಇದೆ. ಇದೀಗ ನಾಯಕತ್ವ ಬದಲಾವಣೆಯ ಕೂಗು ಹೆಚ್ಚಾಗ್ತಾ ಇದೆ. ಇನ್ನು ಇತ್ತ ರಾಹುಲ್ ಗಾಂಧಿ ಸಹ ನಾಯಕತ್ವ ಬದಲಾವಣೆಯ ಕೂಗು ಹೆಚ್ಚಿದ್ರೂ ಸದ್ಯ ಈ ಬಗ್ಗೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಅವರು ಈಗಲೂ ಕೂಡ ಲೋಕಸಭಾ ರಾಜ್ಯಸಭೆಯಲ್ಲಿ ಮೋದಿ ಹಾಗೂ ಅದಾನಿಯವರ ವಿರುದ್ಧ ಹೋರಾಟ ನಡೆಸುತ್ತಲೇ ಇದ್ದಾರೆ. ಈ ಹೋರಾಟಕ್ಕೂ ಇಂಡಿಯಾ ಕೂಟದ ಬೆಂಬಲ ಇಲ್ಲ. ಈ ವಿಚಾರ ಕೈಬಿಡುವಂತೆ ಟಿಎಂಸಿ ಸೇರಿ ಕೆಲ ಮೈತ್ರಿ ಪಕ್ಷಗಳು ಹೇಳಿದ್ರು, ರಾಹುಲ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಹೀಗೆ ಕಾಂಗ್ರೆಸ್ ತಾನಾಗೆ ಮಾಡಿಕೊಳ್ತಾ ಇರೋ ತಪ್ಪಿನಿಂದಾಗಿ ಮೈತ್ರಿ ಪಕ್ಷದ ಕೆಂಗಣ್ಣಿಗೆ ಗುರಿ ಆಗ್ತಲೇ ಇದೆ. ಇದೀಗ ನಾಯಕತ್ವ ಬದಲಾವಣೆಯ ಕೂಗು ಹೆಚ್ಚಿದ್ರೂ ಕಾಂಗ್ರೆಸ್ಸಿಗರಿಗೆ ಈ ಬಗ್ಗೆ ಏನೂ ಮಾತನಾಡದಿರುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಕೆಳ ಹಂತದ ನಾಯಕರ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಅಗತ್ಯ ಇಲ್ಲ ಅಂತಿರೋದು ಉರಿಯೋ ಬೆಂಕಿಗೆ ಮತ್ತಷ್ಟು ತುಪ್ಪವನ್ನು ಸುರಿದಂತಾಗಿದೆ. ಈಗ ಇದರ ಜೊತೆಗೆ ದೀದಿ ಪಶ್ಚಿಮ ಬಂಗಾಳ ಬಿಟ್ಟು ಬೇರೆಲ್ಲಾದರೂ ಅಸ್ತಿತ್ವ ಹೊಂದಿದ್ದಾರಾ ಅಂತ ಕೂಡ ಕೇಳಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನೇ ಹೊರಹಾಕಿ ಇಂಡಿಯಾ ಮೈತ್ರಿಕೂಟ ಮುಂದುವರಿಯುತ್ತೋ ಅಥವಾ ಆಗಿದ್ದಾಗಲಿ ಅಂತ ದೀದಿಯೇ ಸೆಡ್ಡೊಡೆದು ನಾಯಕತ್ವವನ್ನು ವಹಿಸ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ಮೈತ್ರಿ ಪಕ್ಷಗಳಂತೂ ದೀದಿ ನಾಯಕತ್ವ ವಹಿಸಿಕೊಳ್ಳುವಂತಾಗಲಿ ನಾವು ಬೆಂಬಲವನ್ನು ಕೊಡ್ತೀವಿ ಅಂತಿವೆ. ಅಷ್ಟಕ್ಕೂ ಇದೀಗ ಇಂಡಿಯಾ ಕೂಟದ ಚುಕ್ಕಾಣಿಯನ್ನು ದೀದಿಗೆ ವಹಿಸೋಕೆ ಮುಂದಾಗಿರೋದರ ಹಿಂದಿನ ಸೀಕ್ರೆಟ್ ಏನು ಗೊತ್ತಾ? ಇದೇ ವರ್ಷ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಏನೋ ಮ್ಯಾಜಿಕ್ ಆಗುತ್ತೆ ಅಂತಾನೆ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಆದರೆ ಇಂಡಿಯಾ ಕೂಟ ಅಂಥದ್ದೇನು ಸಾಧನೆಯನ್ನು ಮಾಡಲಿಲ್ಲ, ಸಾಧಿಸಲು ಕೂಡ ಇಲ್ಲ. ಎಲ್ರಿಗೂ ಕಬ್ಬಿಣದ ಕಡಲೆ ಆಗಿರೋದು ಪ್ರಧಾನಿ ಮೋದಿ ಇರೋವರೆಗೂ ಇದೀಗ ಆ ಪ್ರಧಾನಿ ಹುದ್ದೆ ಬೇರೆಯವರ ಪಾಲಾಗೋದು ಅನುಮಾನವೇ ಸರಿ. ಮೋದಿಯನ್ನ ಅಷ್ಟು ಸುಲಭವಾಗಿ ಗದ್ದುಗೆಯಿಂದ ಕೆಳಗಿಳಿಸೋಕೆ ಅಷ್ಟು ಸುಲಭದ ಮಾತಲ್ಲ, ಅದು ಆಗಲ್ಲ ಅನ್ನೋದಕ್ಕೆ 3 ಲೋಕಸಭಾ ಚುನಾವಣೆಯೇ ಸಾಕ್ಷಿಯಾಗೋಗಿದೆ. ಆಡಳಿತ ವಿರೋಧಿ ಅಲೆಯ ನಡುವೆಯೂ ಪಕ್ಷವನ್ನ ಹೇಗೆ ಗೆಲ್ಲಿಸ್ಕೊಳ್ಬೇಕು, ಗೆಲ್ಲದೆ ಹೋದ್ರೂ ಹೇಗೆ ಅಧಿಕಾರದ ಚುಕ್ಕಣಿಯನ್ನ ಹಿಡಿಬೇಕು ಅನ್ನೋದು ಮೋದಿಗೆ ಕರಗತವಾಗೋಗಿದೆ. ಅಂತಹ ಪ್ರಬಲ ನಾಯಕನ ವಿರುದ್ಧ ರಾಹುಲ್ ಏನೇನೂ ಅಲ್ಲ, ರಾಹುಲ್ನಿಂದ ಏನೂ ಆಗಲ್ಲ, ಏನು ತೀರ್ಮಾನಕ್ಕೆ ಈಗ ಇಂಡಿಯಾ ಕೂಟ ಬಂದಂತಿದೆ. ಅಂದರೆ ರಾಹುಲ್ ಗಾಂಧಿ ಅವರಿಂದ ಏನೂ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ತೀರ್ಮಾನ ಏನಿದೆ, ಆ ತೀರ್ಮಾನಕ್ಕೆ ಇದೀಗ ಇಂಡಿಯಾ ಒಕ್ಕೂಟ ಬಂದಾಗೋಗಿದೆ. ಇದೇ ಕಾರಣಕ್ಕೆ ಇದೀಗ ಇಂಡಿಯಾ ಕೂಟದ ಚುಕ್ಕಾಣಿಯನ್ನ ರಾಹುಲ್ನಿಂದ ಕಿತ್ತು ಮಮತಾ ಬ್ಯಾನರ್ಜಿಗೆ ನೀಡೋಕೆ ವಿಪಕ್ಷಗಳು ಯೋಚನೆಯನ್ನು ಕೂಡ ಮಾಡ್ತಾವೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿನೇ ನಾನು ಇಂಡಿಯಾ ಲೀಡ್ ಮಾಡೋಕೆ ರೆಡಿ ಅಂತ ಮೇಲೆ ಬೇರೆ ಇನ್ನೇನು ಮಾತಿದೆ? SP ಕೂಡ ಮಮತಾನೇ ಮುನ್ನಡೆಸೋದಾದರೆ ನಮ್ಮ ಸಪೋರ್ಟ್ ಸಂಪೂರ್ಣವಾಗಿ ಮಮತಾ ಅವ್ರಿಗಿದೆ ಅಂತ ಕೂಡ ಹೇಳಿದೆ. ಇನ್ನಷ್ಟು ಪಕ್ಷಗಳು ಮಮತಾ ಬ್ಯಾನರ್ಜಿ ನಾಯಕತ್ವದ ಅಂದಿದ್ದೇ ಆಗಲಿ ಅಲ್ಲಿಗೆ ಮಮತಾ ಬ್ಯಾನರ್ಜಿಯನ್ನೇ ಇಂಡಿಯಾ ಕೂಟದ ನಾಯಕಿಯಾಗಿ ನೇಮಿಸಿಕೊಂಡು ಮೋದಿ ವಿರುದ್ಧ ಮುಂದಿನ ಲೋಕಸಭಾ ಚುನಾವಣೆಗೆ ವೇದಿಕೆಯನ್ನು ರೆಡಿ ಮಾಡೋಕೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಪ್ಲಾನನ್ನು ಈಗಿನಿಂದಲೇ ಮಾಡ್ಕೋತಾ ಇವೆ. ಹಾಗಾದರೆ ಮೋದಿ ವಿರುದ್ಧ ದೀದಿ ನಿಂತ ಮಾತ್ರಕ್ಕೆ ಬಿಜೆಪಿ ಅಶ್ವಮೇಧ ಯಾಗವನ್ನು ತಡಿಬಹುದಾ? ಅದ್ಯಾವ ಧೈರ್ಯದ ಮೇಲೆ ಇಂಡಿಯಾ ಕೂಟದ ಪಕ್ಷಗಳು ಹೀಗೆ ಯೋಚನೆಯನ್ನು ಮಾಡ್ತಾ ಇವೆ ಗೊತ್ತಾ? ಈ ಹಿಂದೆ 2029 ಚುನಾವಣೆಗೆ ಮೋದಿ ಇರ್ತಾರೋ ಇರಲ್ವೋ ಗೊತ್ತಿಲ್ಲ ಅನ್ನೋ ಅನುಮಾನ ಕೂಡ ಇತ್ತು. ಆದರೆ ಅದನ್ನು ಇದ್ದಾಗಲೇ ಅಮಿತ್ ಶಾ ಅವರು ನಿವಾರಿಸಿದ್ದಾರೆ. 75 ಆಗ್ತಿದ್ದಾಗಲೇ ರಾಜಕೀಯದಿಂದ ನಿವೃತ್ತಿ ಆಗಬೇಕು ಅನ್ನೋ ನಿಯಮ ಯಾವ ಕಾನೂನಲ್ಲಿ ಕೂಡ ಇಲ್ಲ. ಹಾಗಾಗಿ ಮುಂದಿನ ಚುನಾವಣೆಯು ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ನಡೆಯುತ್ತೆ ಅಂತ ಕೂಡ ಅಮಿತ್ ಶಾ ತಿಳಿಸಿದ್ದಾರೆ. ಇನ್ನು ಮೋದಿಯವರನ್ನು ನೋಡಿದರೆ ಅವರಂತೂ ದಣಿದಂತೆ ಕಾಣ್ತಾ ಇಲ್ಲ. ಇನ್ನು 10 ವರ್ಷಗಳ ಕಾಲ ಆಡಳಿತ ನಡೆಸೋ ಒಂದು ಆ ಶಕ್ತಿ ಅವರ ಕೈಯಲ್ಲಿ ಇನ್ನೂ ಇದೆ. ಹಾಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಮೋದಿಯವರು ಅದೇ ಪ್ರಧಾನಿ ಹುದ್ದೆಯಲ್ಲಿ ಮುಂದುವರಿಯೋಕೆ ಬಯಸೋದಂತೂ ಕಾಮನ್. ಅದರಲ್ಲೂ ಅವರು ವಿಕಸಿತ ಭಾರತವನ್ನು ಎದುರು ನೋಡೋದಕ್ಕೆ ಬಯಸ್ತಾ ಇದ್ದಾರೆ. ಇಂಥ ಮೋದಿ ವಿರುದ್ಧ ದೀದಿ ಸವಾಲಾಗಿ ನಿಲ್ಲೋಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಮೋದಿ ಬಿಟ್ಟರೆ ಬೇರೆ ಯಾರೂ ಆ ಜಾಗಕ್ಕೆ ಅರ್ಹರು ಕಾಣಿಸ್ತಾ ಇರಲಿಲ್ಲ. ರಾಹುಲ್ಗೆ ಆ ಸಾಮರ್ಥ್ಯ ಇಲ್ಲ ಅನ್ನೋದೇ ಅನೇಕ ದೇಶವಾಸಿಗಳ ಅಭಿಪ್ರಾಯ ಆಗೋಗಿದೆ. ಹಾಗಾಗಿ ರಾಹುಲ್ ಅಂದರೆ ಜನ ಮೂತಿ ತಿರುಗಿಸೋರೇ ಹೆಚ್ಚು. ಆದರೆ ಪ್ರಧಾನಿ ಮೋದಿಗೆ ಸಮಬಲವಾಗಿ ಯಾರಾದರೂ ಕಾಣಿಸುವವರು ಅನ್ನೋದು ಕೂಡ ಜನರ ನಿರೀಕ್ಷೆಯೂ ಆಗಿದೆ ಈಗ. ಹಾಗಾಗಿ ಒಂದು ವೇಳೆ ಮೋದಿಗೆ ಸಮಬಲ ಎನ್ನುವಂತೆ ಯಾರಾದರೂ
ಮೋದಿ ವಿರುದ್ಧ ನಿಲ್ಲಬಹುದೇ ಅಂತ ಜನರು ಕಾಯ್ತಾ ಇದ್ದಾರೆ. ಆ ಸಮಬಲಕ್ಕೆ ತಾನು ಸೂಕ್ತ ಅನ್ನೋದು ದೀದಿಯ ಅಭಿಪ್ರಾಯ ಕೂಡ ಆಗಿದೆ. ಆದರೆ ದೀದಿ ವ್ಯಾಪ್ತಿ ಕೇವಲ ಪಶ್ಚಿಮ ಬಂಗಾಳದಲ್ಲೇ ಇರೋದ್ರಿಂದ ಇಡೀ ದೇಶವಾಸಿಗಳ ಗಮನ ಸೆಳೀತಾರಾ, ವಿಶ್ವಾಸವನ್ನು ಗಳಿಸ್ತಾರಾ ಅನ್ನೋ ಅನುಮಾನವು ಈಗ ಎಲ್ರಿಗೂ ಇದೆ. ಅದೇನೇ ಆದರೂ 2029ಕ್ಕೆ ಮೋದಿ ವಿರುದ್ಧ ದೀದಿ ನಿಲ್ಲೋಕೆ ಈಗಿನಿಂದಲೇ ತಯಾರಿ ನಡೆಸೋಕೆ ಮುಂದಾಗಿರೋದಂತೂ ಸುಳ್ಳಲ್ಲ. ಇದೇ ಮೂಲ ಕಾರಣ ನೋಡಿ. ಅಸಲಿಗೆ ಬಿಜೆಪಿಯ ಅಬ್ಬರಕ್ಕೆ ಅನೇಕ ಪ್ರಾದೇಶಿಕ ಪಕ್ಷಗಳು ನಲುಗಿ ಹೋಗಿವೆ. ಆದರೆ ಪಶ್ಚಿಮ ಬಂಗಾಳದ ದೀದಿಯ ತೃಣಮೂಲ ಕಾಂಗ್ರೆಸ್ನ ಮಾತ್ರ ಅಲ್ಲಾಡಿಸೋಕ್ಕಾಗಿಲ್ಲ. ಹಂಗೂ ಹಿಂಗೂ ಬಿಜೆಪಿ ದೀದಿಯ ಪರಮಾಪ್ತ ಸುಮೇಂದು ಅಧಿಕಾರಿಯನ್ನೇ ಪಕ್ಷಕ್ಕೆ ಸೆಳೆದು ದೀದಿಗೆ ಸೋಲು ಕಾಣಿಸೋಕೆ ನೋಡ್ತು. ಇದರಿಂದ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 18 ಸೀಟುಗಳನ್ನು ಹೆಚ್ಚಿಸಿಕೊಳ್ಳುಕ್ಕಷ್ಟೇ ತೃಪ್ತಿಯನ್ನು ಪಡ್ಕೊಳ್ಬೇಕಾಯಿತು. ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ 77 ಸೀಟನ್ನು ಗೆಲ್ಲೋಕಷ್ಟೇ ಸಾಧ್ಯವಾಯಿತೇ ಹೊರತು ದೀದಿಯನ್ನು ಅಧಿಕಾರದಿಂದ ಕಿತ್ತೊಗೆಯೋದು ಮಾತ್ರ ಕನಸಾಗೆ ಉಳಿದೋಯ್ತು. ಕಳೆದ ಲೋಕಸಭಾ ಚುನಾವಣೆಯಲ್ಲೂ ದೀದಿ ವಿರುದ್ಧ ಏನೇ ಮಸಲತ್ತು ಮಾಡಿದರೂ ಅದು ಕೂಡ ಪ್ರಯೋಜನವಾಗಲಿಲ್ಲ. ಕಳೆದ ಬಾರಿಗಿನಿಂದ 6 ಸೀಟನ್ನು ಕಳೆದುಕೊಂಡು 18 MP ಸೀಟ್ಗೆ ಕುಸಿದೋಯ್ತು. ಇನ್ನು ಬಿಜೆಪಿಯ ತಂತ್ರಗಳಿಗೆ ದೀದಿಯ ರಣತಂತ್ರಗಳು ಸಹ ಹಾಗೇ ಇದ್ವು. ಎರಡೂ ಎಲೆಕ್ಷನ್ನಲ್ಲೂ ವೀಲ್ ಚೇರ್ನಲ್ಲಿ ಕೂತೆ ಹೋರಾಟವನ್ನು ನಡೆಸಿದ್ರು. ತಲೆಗೆ ಬ್ಯಾಂಡೇಡ್ ಕಟ್ಕೊಂಡು ತಾನು ಯಾವುದೇ ಕಾರಣಕ್ಕೂ ಸೋಲು ಒಪ್ಕೊಳ್ಳೋದಿಲ್ಲ ಅಂತ ಅಖಾಡದಲ್ಲಿ ಅಬ್ಬರಿಸಿದ್ರು. ಇದು ಅಲ್ಲಿನ ಜನರನ್ನ ಸೆಳೆಯೋಕೆ ದೀದಿ ಹೂಡಿದ ತಂತ್ರ ಆಗಿತ್ತು. ಒಟ್ಟಲ್ಲಿ ಕಳೆದ 2 ಲೋಕಸಭಾ ಚುನಾವಣೆ ಹಾಗೂ 1 ವಿಧಾನಸಭಾ ಚುನಾವಣೆಯಲ್ಲಿ ದೀದಿ ಬಿಜೆಪಿಗೆ ತಕ್ಕ ಪಾಠವನ್ನೇ ಕಲಿಸ್ಬಿಟ್ರು. ತನ್ನ ಅಡ್ಡದಲ್ಲಿ ತನ್ನದೇ ದರ್ಬಾರ್ ಅನ್ನೋದನ್ನ ಸಾಬೀತು ಮಾಡಿದ್ರು ದೀದಿ. ಎಂಥ ಆರೋಪಗಳಿಗೂ ಜಗ್ಗದೆ ಕುಗ್ಗದೆ ತನ್ನ ಪಕ್ಷವನ್ನ ಎಲ್ಲೂ ಅಧಿಕಾರದಿಂದ ಕೆಳಬೀಳದಂತೆ ಕಾಪಾಡಿಕೊಂಡು ಬಂದ್ಬಿಟ್ರು ದೀದಿ. ಇದು ಅನ್ಯ ಪ್ರಾದೇಶಿಕ ಪಕ್ಷಗಳಿಗೆ ಸ್ಫೂರ್ತಿಯಾಗಿದ್ದು ಬಿಜೆಪಿಯನ್ನು ಎದುರಿಸೋಕೆ ದೀದಿಯೇ ಸರಿ ಅಂತ ಡಿಸೈಡ್ ಮಾಡಿದ್ದಾರೆ. ಆದರೆ 2029ರ ಚುನಾವಣೆಗೆ ಮೋದಿ ವರ್ಸಸ್ ದೀದಿ ಯುದ್ಧ ನಡೆಯೋದು ಪಕ್ಕ ಅನ್ನೋದಂತೂ ಮಾತ್ರ ಈಗಲೇ ಹೇಳೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಈಗಾಗಲೇ ಇಂಡಿಯಾ ಒಕ್ಕೂಟದಲ್ಲಿರುವಂತಹ ಎಷ್ಟೋ ಪಕ್ಷಗಳು ಆ ಒಕ್ಕೂಟದಿಂದ ಹೊರಬರೋದಕ್ಕೆ ಕಾಯ್ತಾ ಇದೆ. ಯಾಕಂದರೆ ಅವರಿಗೆ ರಾಹುಲ್ ಆಡಳಿತ ಇಷ್ಟ ಆಗ್ತಾ ಇಲ್ಲ. ರಾಹುಲ್ ಜಾಗಕ್ಕೆ ದೀದಿ ಬರಬೇಕು, ದೀದಿ ವರ್ಸಸ್ ಮೋದಿ ಆಗಬೇಕು ಅನ್ನೋದು ಎಷ್ಟೋ ಜನರ ಕನಸು. ರಾಹುಲ್ ವರ್ಸಸ್ ಮೋದಿ ಬೇಡ ಅನ್ನೋದು ಎಷ್ಟೋ ಜನರ ಆಸೆ ಕೂಡ ಹೌದು. ಯಾಕಂದರೆ 2029ರ ಎಲೆಕ್ಷನ್ನಲ್ಲಿ ಏನಾಗುತ್ತೆ, ಮೋದಿ ವರ್ಸಸ್ ದೀದಿನ ಅಥವಾ ಮೋದಿ ವರ್ಸಸ್ ರಾಹುಲ್? ಇಂಡಿಯಾ ಒಕ್ಕೂಟದಿಂದ ಕಾಂಗ್ರೆಸ್ ಪಕ್ಷವನ್ನೇ ಹೊರ ಕಳಿಸ್ತಾರಾ ಅಥವಾ ಆ ಒಂದು ಪಕ್ಷದಿಂದ ಇರುವಂಥ ಅನೇಕ ಪಕ್ಷಗಳೇ ಹೊರಬರುತ್ತಾ ಅನ್ನೋದು ಗೊತ್ತಿಲ್ಲ. ಆದರೆ ಯಾರೇ ಗೆದ್ದರೂ ಮೋದಿ ವರ್ಸಸ್ ದೀದಿ ಆದರೂ ರಾಹುಲ್ ವರ್ಸಸ್ ಮೋದಿ ಆದರೂ ನಮ್ಮ ಒಂದು ಭಾರತಕ್ಕೆ ಒಬ್ಬ ಒಳ್ಳೆಯ ಪ್ರಧಾನಿ ಸಿಗಬೇಕು ಅನ್ನೋದೇ ನಮ್ಮ ಜನಗಳ ಆಸೆ ಕೂಡ ಹೌದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಮತ್ತೆ ನಾಳೆ ಇನ್ನೊಂದು ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.